ಪುನಃ ಒಂದು ವರ್ಷ ಪುನಃ ಲಾಸ್ ಬಂದಿದ್ದೀವಿ. ಬನ್ನಿ, ಇವತ್ತು ಫುಲ್ ಅಗ್ರಿಕಲ್ಚರ್ ಬ್ಲಾಗ್ಸ್ ಇರುತ್ತೆ. ಬನ್ನಿ, ತುಂಬ ಖುಷಿ ಆಗುತ್ತೆ. ರೊಬಸ್ಟಾ ಪ್ಲಾಂಟೇಶನು, ಅರಬಿಕಾ ಪ್ಲಾಂಟೇಶನು. ಆಲ್ಮೋಸ್ಟ್ ನಾವೊಂದು 35 ಕಿಲೋಮೀಟರ್ಸ್ ಬಂದಿದ್ದೀವಿ. ಈಗ ಇಲ್ಲಿಂದ ನೋಡಿ ಡಿವಿಷನ್ ಬೇಕು. ಈ ಆಫ್ ರೋಡ್ ಅಂತಾರೆ. ಈ ಆಫ್ ರೋಡ್ ಅಲ್ಲ, ನಮ್ಮದ್ರಲ್ಲಿ ಆಲ್ಟೋ 800 ಹೋಗ್ಬಿಡುತ್ತೆ ಆರಾಮಾಗಿ. ಏನೋ ಇಲ್ಲಿ ನಂದು ಸೆಕೆಂಡ್ ವಿಸಿಟು. ಇಲ್ಲಿ ನೋಡಿ, ಇಲ್ಲಿ ಪ್ಲಾಂಟೇಶನ್, ಇಲ್ಲಿ ಇದೆಲ್ಲ ಬಂದು ಅರಬಿಕಾ ಪ್ಲಾಂಟೇಶನ್ಸ್ ಇದೆಲ್ಲ. ಫಸ್ಟ್ ಹೋಗ್ಬಿಟ್ಟು ಮಾತಾಡ್ಸ್ಬೇಕಾಗಿದ್ದು ಆಲ್ಬರ್ಟ್ ಸರ್ನ. ನೋಡ್ಕೊಂಡ್ಬಿಟ್ಟು ಮಾತಾಡ್ಸ್ಕೊಂಬರೋಣ. ಹಾಯ್ ಸರ್. ಹಾಯ್ ಆಲ್ಬರ್ಟ್ ಸರ್, ಹೌ ಯು? ವೆರಿ ಗುಡ್. ಅಂದರೆ ಸಿ ವಾಟ್ ವಿ ಥಿಂಕ್ ಅಂತಂದರೆ ವಿ ಕ್ಯಾನ್ ಟ್ರೈ ಟು ರೆಪ್ಲಿಕೇಟ್ ಅಂತ. ಬಟ್ ಇಲ್ಲಿ ಸಾಯಿಲ್ ಕಂಡೀಷನ್ಸು, ಇಲ್ಲಿ ವೆದರ್ ಕಂಡೀಷನ್ಸ್ಗೂ ನಮಗೂ ತುಂಬ ಡಿಫ್ರೆನ್ಸ್. ಹೌದು. ನೋಡಿ, ಇಲಾವ ಬಂದ್ಬಿಟ್ಟು ಸೋಮವಾರಪೇಟೆ ಅವರು ಅವ್ರ ಕೂರ್ಗಿ ಭಾರಿ ಚೆನ್ನಾಗಿ ಮಾತಾಡ್ತಾರೆ. ತುಂಬ ಖುಷಿ ಆಯಿತು. ಮತ್ತು ಇವ್ರು ಆರ್ಗನೈಸ್ ಮಾಡೋಕ್ಕೆ ಇವರೇ ನಮ್ಮ ಜೊತೆಗೆ ಇದ್ದಿದ್ದು. Very good, Lava. Our planters are all experts now. Yeah. No need to explain. And even I am scared of talking to them because they know everything. Then this gram setting. Okay. This will be 10 gram. ನೋಡಿ, ಇದು ಗ್ರಾವಿಟಿಲಿ ವರ್ಕ್ ಆಗ್ತಿರೋದು ಇದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಈಗ ಪುನಃ ಒಂದು ವರ್ಷ ಪುನಃ ಲಾಸ್ ಬಂದಿದ್ದೀವಿ. ಬನ್ನಿ, ಇವತ್ತು ಫುಲ್ ಅಗ್ರಿಕಲ್ಚರ್ ಬ್ಲಾಗ್ಸ್ ಇರುತ್ತೆ. ಬನ್ನಿ, ತುಂಬ ಖುಷಿ ಆಗುತ್ತೆ. ಬನ್ನಿ, ಹಿಂಗೆ ಇರಲಿ ಸಪೋರ್ಟು. ಬನ್ನಿ, ಇವತ್ತು ಏನೇನು ಇನ್ಫಾರ್ಮೇಷನ್ಸ್ ಇರುತ್ತೆ ಇವತ್ತು ನಾವು ಕವರ್ ಮಾಡ್ತಿರೋದು. ರೊಬಸ್ಟಾ ಪ್ಲಾಂಟೇಶನು, ಅರಬಿಕಾ ಪ್ಲಾಂಟೇಶನು. ನೈಸ್ ನೋಡಿ, ನೈಸ್. ಬನ್ನಿ, ಹೋಟೆಲ್ ಮಾತ್ರ ಭಾರಿ ಚೆನ್ನಾಗಿದೆ. ದಂಗ್ರಾಮ್ ಹೋಟೆಲ್ ಅಂತ. ಇದು ಮೈ ಸೆಕೆಂಡ್ ಸ್ಟೇ ಇದು. ಗುಡ್ ಮಾರ್ನಿಂಗ್. ಬನ್ನಿ, ಈಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ. ಈಗ ಎಲ್ಲ ಸ್ಟಾರ್ಟ್ ಆಗಿ ಹೊರಡೋಕ್ಕಾಗಿದ್ದಾರಲ್ಲ, ಹೊರಟು ರೆಡಿ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಹೌ ಕೇಸವ್ ನೈಸ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇಲ್ಲಿ ಆಚೆ ಬ್ರೇಕ್ಫಾಸ್ಟ್ ಏನಿದೆ? ನೈಸಾ? ನೋಡಿ ಹೆಂಗಿದೆ ವೆದರ್. ನಮಗೆ ಹೇಳ್ದಂಗಿದೆ. ಮತ್ತು ನಮ್ಮ ಎಸಿವಿಸ್ಗಳು ಬಂದು ರೆಡಿ ಇದೆ ಆಲ್ಮೋಸ್ಟ್ ಎಲ್ಲನೂ. ನೋಡಿ, ಇಲ್ಲಿ ಎಲ್ಲ ರೆಡಿ ಇದೆ. ಇಲ್ಲಿ ನೋಡ್ಕೊಂಡು ನಮಗೆ ಇವತ್ತು ನಮ್ಮದು ಎಂಟೈರ್ ಜರ್ನಿ ಬಂದುಬಿಟ್ಟು ನಾವು ಆಫ್ ರೋಡ್ ಇದೆ. ರೋಡ್ ಸೈಡ್ ಇಲ್ಲ ಅಂತ ಇದ್ರು, ಅಲ್ಲಿ ಹೋಗ್ತಾ ಇದ್ದೀವಿ. ಪ್ಲಾಂಟೇಶನು ಬಂದುಬಿಟ್ಟು ಇದು ಬಂದುಬಿಟ್ಟು ಔಟ್ ಸ್ಪ್ಯಾನ್ ಇದೆ. ನೋಡಿ, ಲಾಸ್ಟ್ ಟೈಮ್ ಬಂದಾಗ ಇವರೇ ಇದ್ದರು, ಈಗಲೂ ಇವರೇ ಇದ್ದಾರೆ ಇಲ್ಲಿ. ನೋಡಿ, ಇವರು ಬಾಸವನದಿಂದ ಬಂದು ಹರೀಶ್ ಅಂತ ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರು. ಸರ್, ಹೆಂಗೆ ಅನಿಸ್ತು ನಮ್ಮ ಜೊತೆ ಇಲ್ಲಿ ಸೇರಿಬಿಟ್ಟು? It's beautiful. It's you guys are providing a bridge to people to get connected and to share their experience and ideas. It's fantastic. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಬ್ಲಾಗ್ ಎಲ್ಲ ನೋಡ್ತೀನಿ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು. ಹಿಂಗೆ ಸಪೋರ್ಟ್ ಇರಲಿ ಸರ್. ಥ್ಯಾಂಕ್ ಯು. ನಮ್ಮ ಬಾಸವನ ಬರೋ ಆಪರ್ಚುನಿಟಿ ಸಿಕ್ಕರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು. Sure. ಥ್ಯಾಂಕ್ ಯು ಸರ್. You most welcome. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಬ್ರೇಕ್ಫಾಸ್ಟ್ ಆಯಿತು. ನೋಡಿ, ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಈಗ. ವೆಯ್ಟಿಂಗ್. ಗುಡ್ ಮಾರ್ನಿಂಗ್ ಸರ್. ಹೋಗೋಣ ಸರ್. ಬನ್ನಿ ಈಗ ಯಾವತ್ತು ಹೋಗ್ಬಿಟ್ಟು ಎಲ್ಲರದ್ದು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಮೇಯ್ನು ಇಲ್ಲೇ ಹೋಗೋಣ. ಇಲ್ಲೇ ನಾನು, ಶ್ರೀನಿವಾಸ್, ಅಖಿಲ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಆ ಎಕ್ಸ್ಪೀರಿಯನ್ಸ್ ಡಿಫ್ರೆನ್ಸ್ ಇರುತ್ತೆ. ಭವನ ಆಲ್ಮೋಸ್ಟ್ ನಾವೊಂದು 35 ಕಿಲೋಮೀಟರ್ಸ್ ಬಂದಿದ್ದೀವಿ. ಈಗ ಇಲ್ಲಿಂದ ನೋಡಿ ಡಿವಿಷನ್ ಬೇಕು. ಈ ಆಫ್ ರೋಡ್ ಅಂತಾರೆ. ಈ ಆಫ್ ರೋಡ್ ಅಲ್ಲ, ನಮ್ಮದ್ರಲ್ಲಿ ಆಲ್ಟೋ 800 ಹೋಗ್ಬಿಡುತ್ತೆ ಆರಾಮಾಗಿ. ಏನೋ ಮತ್ತೆ ಸಮಾಚಾರ ಎಕ್ಸೈಟೆಡ್. ಫಸ್ಟ್ ಫಾರ್ಮ್ ನೋಡಿ, ಇಲ್ಲಿ ಎಸಿವಿಸ್ಗಳೆಲ್ಲ ಹಿಂಗೆ ನಿಂತಿದೆ. ಇಲ್ಲಿಂದ ನೋಡಿ, ಹಿಂಗೆ ನಿಂತ್ಕೊಂಡು ಇದೆಲ್ಲ ನಮ್ಮ ಎಸಿವಿಸ್. ಹಿಂಗೆ ಹೋಗ್ಬಿಟ್ಟು ಹಿಂಗೆ ರೈಟ್ ಹೋಗ್ತೀವಿ ಇಲ್ಲಿಂದ. ಬನ್ನಿ, ಈಗ ಇಲ್ಲಿ ನನ್ನ ಸೆಕೆಂಡ್ ವಿಸಿಟು. ಇಲ್ಲಿ ನೋಡಿ, ಇಲ್ಲಿ ಪ್ಲಾಂಟೇಶನ್, ಇಲ್ಲಿ ಇದೆಲ್ಲ ಬಂದು ಅರಬಿಕಾ ಪ್ಲಾಂಟೇಶನ್ಸ್ ಇದೆಲ್ಲ. ನೋಡಿ ಹೆಂಗಿದೆ ಮಾಮ್? ಚೆನ್ನಾಗಿದೆ. ನೋಡಿ, ಇಲ್ಲಿ ಹೆಂಗಿದೆ ಅರಬಿಕಾ. ನೋಡಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಕೇಳ್ತಿದ್ದೆ ಶ್ರೀನಿವಾಸ್ ಮತ್ತು ಅಖಿಲ್. ಹೆಂಗಿದೆ ಮಜಾ? ಅರಬಿಕಾ ಹೆಂಗಿದೆ? ಮ್ಯಾನ್ಯುವಲ್, ಫುಲ್ ಮೆಕನೈಸ್ಡ್ ಅಲ್ಲ, ಬಟ್ ಡ್ರಾಪ್ ಎಲ್ಲ ಡ್ರಾಪ್ ಎಲ್ಲ ನಿಮಗೆ ನೋಡಿ ಹೆಂಗಿದೆ. ಸ್ಪೀಡ್ ನೋಡ್ಕೊಳ್ಳಿ, ಹೈಟಲ್ಲಿ ನೋಡ್ಕೊಳ್ಳಿ, ಇದೆಲ್ಲ ನೋಡಿ ಹೆಂಗಿದೆ ಅಂತ. ಇದ್ದು ಪ್ಲಾಂಟೇಶನ್ ನೋಡ್ರೆ ಒಂಥರ ಡಿಫ್ರೆಂಟೇ. ಬನ್ನೀಗ ನಾವು ರೊಬಸ್ಟಾ ಪ್ಲಾಂಟೇಶನ್ಗೆ ಬಂದಿದ್ದೀವಿ. ಫಸ್ಟ್ ಹೋಗ್ಬಿಟ್ಟು ಮಾತಾಡ್ಸ್ಬೇಕಾಗಿದ್ದು ಆಲ್ಬರ್ಟ್ ಸರ್ನ. ನೋಡ್ಕೊಂಡ್ಬಿಟ್ಟು ಮಾತಾಡ್ಸ್ಕೊಂಬರೋಣ. ಹಾಯ್ ಸರ್. ಹಾಯ್ ಆಲ್ಬರ್ಟ್ ಸರ್, ಹೌ ಯು? ನೈಸ್. ಕರೆಕ್ಟ್. ಬನ್ನಿ, ಈಗ ಬಂದಿದ್ದೇವೆ. ಎಲ್ಲ ಎಸ್ಟೇಟ್ ವಾಕ್ ಮಾಡ್ತಾ ಇದ್ದೀವಿ. ಫಸ್ಟ್ ತಗೊಳ್ಳೋಣ. ಇಲ್ಲಿ ನೋಡಿ, ನಮ್ಮ ಜೊತೆ 3 ಜನ ಇದ್ದಾರೆ ಇಲ್ಲಿ. ಸರ್, ಏನು ತೋಟ ನಿಮ್ಮದು? ನೋಡಿದೆ ಫಸ್ಟ್ ಬಂದಾಗ ಒಂದು ನೋಡೋಕ್ಕೆ ಹೆಂಗೆ ಅನಿಸ್ತಾ ಇದೆ? ಡಿಫ್ರೆಂಟ್ ಆಗಿದೆ, ಮಲ್ಟಿಪಲ್ ಸ್ಟೆಮ್ಮು. ಕರಣ್, ಏನು ಅನಿಸ್ತದ? ಥಿಂಕ್ ವೆರಿ ಗುಡ್. ಅಂದರೆ
ಸಿ ವಾಟ್ ವಿ ಥಿಂಕ್ ಅಂತಂದ್ರೆ ವಿ ಕ್ಯಾನ್ ಟ್ರೈ ಟು ರೆಪ್ಲಿಕೇಟ್ ಅಂತ. ಬಟ್ ಇಲ್ಲಿ ಸಾಯಿಲ್ ಕಂಡೀಷನ್ಸು ಇಲ್ಲಿ ವೆದರ್ ಕಂಡೀಷನ್ಸ್ಗೂ ನಮಗೂ ತುಂಬ ಡಿಫ್ರೆನ್ಸ್ ಇದೆ. ವಿ ಕೆನಾಟ್ ರೆಪ್ಲಿಕೇಟ್ ಇಟ್. ಕರೆಕ್ಟ್. ಬಟ್ ವಾಟ್ ವಿ ಕ್ಯಾನ್ ಡೂ ಅಂದ್ರೆ ಇಲ್ಲಿಂದ ಏನು ತಗೊಂಡು ಹೋಗ್ಬೋದು ಅನ್ನೋದನ್ನ ನೋಡ್ಬೋದು. ಕರೆಕ್ಟ್. ರೆಪ್ಲಿಕೇಶನ್ ಮಾಡೋದಕ್ಕೆ ಯಾಕೆಂದ್ರೆ ನಮ್ಮ ರೈನ್ಫಾಲ್ ಪ್ಯಾಟರ್ನು, ನಮ್ಮ ಕ್ಲೈಮೆಟಿಕ್ ಕಂಡೀಷನ್ಸು, ನಮ್ಮ ಸಾಯಿಲ್ ಕಂಡೀಷನ್ಸ್ ಇಸ್ ಟೋಟ್ಲಿ ಡಿಫ್ರೆಂಟ್ ದ್ಯಾನ್ ಹಿಯರ್. ಹೌದು. ಸೊ ವೆರಿ ಗುಡ್. ಐ ಮೀನ್ ನೋಡಿದ್ರೆ ಈ ಥರ ಗ್ರೋತ್ ನೋಡ್ಬಿಟ್ರೆ ಯು ಫೀಲ್ ಲೈಕ್ ಇಲ್ಲೇ ಇದ್ಬಿಡೋಣ ಅಂತ. ಹೌದು. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಲಾವೋಸಲ್ಲಿ ಒಂದು ರೋಬಸ್ಟಾ ಪ್ಲಾಂಟೇಶನ್ ಬಂದ್ಬಿಟ್ಟು ನಿಮ್ಗೆ ಅಮೇಸಿಂಗ್ ಆಗಿದೆ ಇದನ್ನು ಮಾತ್ರ. ಓ ಹೌದಾ? ಇನ್ನು ಸಾಮಾನ್ಯ ಅರೇಬಿಕಾ ಮೇಜರ್ 90% ಅರೇಬಿಕಾ. ಓಕೆ. ಸಂಪ್ರೀತ್ ಏನು ಅನಿಸ್ತು? ಸಂಪ್ರೀತ್ ಏನು ಅಂತ? ಆಯಿಲ್ ವೆಲ್ ಡ್ರೈನ್ ಆಗಿ ಕಾಣುತ್ತೆ ಅಂಡ್ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಲವಾ ಏನು ಸಮಾಚಾರ? ನೋಡಿ, ಲಾವಾ ಬಂದ್ಬಿಟ್ಟು ಸೋಮವಾರಪೇಟೆ ಅವ್ರ ಕೂರ್ಗಿ ಭಾರಿ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಖುಷಿ ಆಯಿತು. ಮತ್ತು ಇವ್ರು ಆರ್ಗನೈಸ್ ಮಾಡೋಕ್ಕೆ ಇವರೇ ನಮ್ಮ ಜೊತೆಗೆ ಇದ್ದಿದ್ದು. ವೆರಿ ಗುಡ್ ಲವಾ, ಥ್ಯಾಂಕ್ ಯು. 1-2 ಡೇಸ್ ಅದು ಅಮೇಜಿಂಗ್ ಆಗಿದೆ. ಇನ್ನು ರೆಸ್ಟ್ ಆಫ್ ಇದೆ ನೋಡೋಣ ಹೆಂಗೆ ಅಂತ. ನಮ್ಮದು ಏನು ಅಂತಂದರೆ ನಮ್ಮದು ಹೋಮ್ವರ್ಕ್ ಇತ್ತಲ್ಲ ಫಾರ್ 2 months, ಸಿಕ್ಕಾಬಟ್ಟೆ ಓದಾಬಿಟ್ಟಿದ್ದೀವಿ. ನೈಸ್, ಬನ್ನಿ. ರಾತ್ರಿ ಬೆಳಗ್ಗೆ ಏನು ಇಲ್ಲ. ಹೌದೌದು, ಬನ್ನಿ ಈಗ ನೋಡಿ. ಅಣ್ಣ ಏನು ಅನಿಸ್ತು ತೋಟ ನೋಡಿ? ಸೂಪರ್, ಭಾರಿ ಚೆನ್ನಾಗಿದೆ. So thanks for inviting us, sir. Thank you very much. It was nice. Really, I am also very happy in hosting you here, and I hope you will enjoy this place while going around. If any doubt is there, you can just now itself you can ask, so that you can split and you can go walk around. The scene to our coffee also is there, which we have planted 3 years ago. So I'll lead you there also, so you can all see there, and from there you can walk us discuss. through a calendar year package of practice in very brief. Starting from January to next January, if you can, at a very brief, if you can explain the package of practice. So that is when is your blossom and then what fertilizer you gave? And It is same like Indian pattern only. Actually, that January, February after harvest, blossom will be there. Depends on it's because we have a drip line, no. So by end of February or beginning of March, the blossom will be over because we will boost induce the blossom. Same like India, the harvest will be over January, February. So February, if it is over, then by seeing that previous months the rain is there or not, that the stress period, after allowing the stress period, then we will. How long do you give the stress period? So it depends on the rain, no? Because suddenly sometimes rain will be there in January. So if the rain is there, then we will be extending that in February. How much rain you get, sir? Yeah, yearly. Yearly we are getting 2,500 mm. Any question is there, you can ask, because he'll lose the rhythm. He'll lose the rhythm. Any question you can ask later. Around 100 mm. 100 inches. 90 to 100 inches. Moderate ನಮ್ಮಲ್ಲೂ ಅಷ್ಟೇ. So 90 to 100 inches. Big. Camera photos. So you'll be very famous. No, sorry. Drip irrigation we will not do unless we have enough stress. ನೋಡಿ, ನಾವು ಜನರದು ಫೀಡ್ಬ್ಯಾಕ್ ಕೇಳಬೇಕು. ಹೆಂಗಿದೆ, ಏನಿಸ್ತು? ತುಂಬ ಚೆನ್ನಾಗಿದೆ ಅನಿಸ್ತದೆ ಸರ್. ಹೌದಲ್ಲ, ಅಮೇಜಿಂಗ್. ನೋಡಿ, ಇಲ್ಲಿಂದ ಅಲ್ಲಿ ತನಕ ಫ್ಲ್ಯಾಟೇ ಇದು. ಇವ್ರ ಜೊತೆ ಏನಂತ, ಇವರು ಹೊಸಬ್ರಲ್ಲ, ಪ್ಲಾಂಟರ್ಸ್ ಅಲ್ಲಿ ಹರಿದು ಕುಡ್ದವ್ರು ಇವರೆಲ್ಲ. ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಇನ್ನೊಂದು ತೆಗಿತಾರಂತೆ, ಇನ್ನೊಂದು 10 ವರ್ಷ ಇರಲಿ. ಹೌದೌದು, ಎಲ್ಲ ಬಸಾಲ್ಟ್ ಇದೆ ನೋಡಿ. ಬಸಾಲ್ಟ್ ಆಯ್ತು. ಓ, ಮತ್ತೆ ಇನ್ನೊಂದು ಹೇಳ್ಬೇಕಾಗಿತ್ತು, ಇವ್ರು ಬಂದು PhD ಮಾಡಿದ್ದಾರೆ. ಇದು ಜಿಯೋಲಜಿಸ್ಟ್ ಅಲ್ಲಿ ಇವ್ರು PhD ಮಾಡಿದವರು ಅಬ್ರ ಅಂತ ನಮ್ಮ ಜೊತೆ ಇದ್ದಾರೆ. ಈ ಕಲ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾರೆ. ರಾಕ್ಸ್ ಇದೆಲ್ಲ ಬಸಾಲ್ಟಿಕ್ ರಾಕ್ಸ್ ಇದೆಲ್ಲ ಇದೆಲ್ಲ ಪೋರ್ಸ್. ಸೊ ಮೇಲೆ ಬಂದಾಗ ಅದು ಗ್ಯಾಸಸ್ ಎಲ್ಲ ರಿಬರೇಟ್ ಆಗಿ ಪೋರ್ಸ್ ಇರುತ್ತೆ. ಹೌದು. ಸೊ ದೀಸ್ ಆರ್ ಆಲ್ ಬಸಾಲ್ಟಿಕ್ ರಾಕ್ಸ್. ಇದು ಮಹಾರಾಷ್ಟ್ರದಲ್ಲೆಲ್ಲ ಸಿಗುತ್ತಲ್ಲ ಅದೇ ತರ ರಾಕ್ಸ್ ಇದೆ. ಸರ್, ನಮ್ದು ಚಿಕ್ಕಮಂಗ್ಳೂರಲ್ಲಿ ನೋಡಿ, ಲಾಸ್ಟ್ ಇಯರ್ ಬಂದ್ಬಿಟ್ಟು ಈ ಬ್ಲಾಗ್ ಅಲ್ಲಿ ಇದೇ ಟೈಮಲ್ಲಿ ಆಲ್ಬರ್ಟ್ ಸರ್ ಇದ್ರು ನಮ್ಮ ಜೊತೆ. ಈ ಸತಿ ಆಲ್ಬರ್ಟ್ ಸರ್ ಇದ್ದಾರೆ. ಸರ್, ಗುಡ್ ಟು ಸಿ ಯು. Then sir, you visited India this year? Yes, I came back last month only from Chennai. So I had been there for some marriage purpose to Coimbatore. Okay. So after 15 days I came back. For library also coffee plantation you have planted? No, we have planted here to see how it is going to perform. Okay. So for that only we have planted. Okay, very nice. So we are just observing it. It is only 3 years over. We are just observing it. And another purpose is that is for propagation purpose also. Okay. Yes. Now everybody is there. Everybody is also But excited. our planters are all experts now. Yeah. No need to explain. And even I am scared of talking to them because they know everything. Then Yeah, really. Correct. ಮತ್ತೆ ಸಮಾಚಾರ ವಿಶೇಷ? ತುಂಬ ಚೆನ್ನಾಗಿದೆ ತೋಟ. ಸರ್, ಇದು ಸೀಂಟರ್. ಇದು ಲಾಸ್ಟ್ ಇಯರ್ ಬಂಪರ್ ಕ್ರಾಪ್ ಇತ್ತು. This is the crop is lean. ಯಾಕೆಂತಂದರೆ ಇವರು ಇರಿಗೇಷನ್ ಡ್ರಿಪ್ಪಲ್ಲಿ ಮಾಡೋದು ಇಲ್ಲ ಆಗುತ್ತೆ. ಓವರ್ ಮಾಡ್ಬೇಕು, ಇದಕ್ಕೆ ಮಾಡಿಬಿಟ್ರೆ ಸಖತ್ ಸಿಗುತ್ತೆ. ಆದರೂ ಎಷ್ಟು ಮಜಾ ಇದೆಲ್ಲ ನೋಡೋಕ್ಕೆ.
ಗಾರ್ಡನ್ ಥರ ನಡ್ಕೊಂಡೋಗಿ ಆರಾಮ್ಸೆ ಬರ್ಬೋದು. ನಮ್ಮದು ಈ ಥರ ಲ್ಯಾಂಡ್ ಸಿಗಲ್ಲ. ಅಲೋಕ್ದು ತೋಟ ಆಯ್ತು. ಈಗ ನಮ್ಮದು ಗುಲ್ರೈಸ್ ಅವ್ರದ್ದು ಹೇಳಿ. ಗುಲ್ರೈಸ್ ಏನನ್ಸುತ್ತೆ? ತುಂಬ ಚೆನ್ನಾಗಿದೆ. ಹಾಂ, ತುಂಬ ಚೆನ್ನಾಗಿದೆ, ಎಕ್ಸ್ಟ್ರಾಡಿನರಿ ಇದೆ. ಅಂದರೆ ಇನ್ನೊಂದೇನೆಂದರೆ ನಾವು ಆ ಥರ ಪ್ಲ್ಯಾನ್ ಮಾಡೋದಾದರೆ ಮೆಕ್ಯಾನೈಸೇಷನ್ನು ಇಲ್ಲ ನೋಡಿ ಈಗಲೂ ಹಾರ್ವೆಸ್ಟಿಂಗ್ ಮಾತ್ರ, ಹಾರ್ವೆಸ್ಟಿಂಗು ಕೈಯಲ್ಲೇ ಆಲ್ಮೋಸ್ಟ್ ಎಲ್ಲ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಸೇಮ್ ಇದೆ. ಆದರೆ ನನ್ನ ಥಾಟ್ ಏನಂದು ಅಂದರೆ ಇವ್ರು ಅಪ್ಲೋಡ್ ಮಾಡೋಕ್ಕಿಂತ ಇವ್ರು ಫಸ್ಟ್ ಏನು ಮಾಡ್ಬೇಕಂತಾರೆ ಓವರ್ ಹೆಡ್ ಇರಿಗೇಷನ್ಗೆ ಹೋಗ್ಬಿಟ್ಟು ಪ್ರಕಾರ ಇದ್ರಲ್ಲಿ ಓವರ್ ಹೆಡ್ ಇರಿಗೇಷನ್ ಕೊಟ್ಟು ನೋಡಲಿ ಒಂದು 2 ವರ್ಷ ಅಲ್ಟಿಮೇಟಾಗಿ ಬರುತ್ತೆ. 3ನೇ ವರ್ಷಕ್ಕಂತೂ ಕುಯ್ಯೋಕ್ಕಾಗಲ್ಲ ಕ್ರಾಪ್ ಆ ಥರ ಇರುತ್ತೆ. ಈಗ ಪ್ಲಾಂಟ್ಸಿಗೆ ತುಂಬ ಚೆನ್ನಾಗಿದೆ ಬರಬೇಕು. ಮತ್ತು ಇನ್ನೊಂದೇನು ಗೊತ್ತಾ, ಈ ಥರ ತೋಟಲ್ಲಿ ನಮಗೆಲ್ಲ ಸಿಗಬೇಕು. ಅಲ್ಟಿಮೇಟ್ ಮಾಡೋಕ್ಕೆ ಒಂದು ಖುಷಿ ಹೆಂಗಿರುತ್ತೆ. ಓವರ್ ಹೆಡ್ ಆಗಿ ಸರಿ ನೀರು. ನಾನು ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ಇವರಿಗೆ, ಇದು ನೀವು ಟ್ರಿಪ್ಪಲ್ ಕೊಟ್ಟರೆ ಆಗಲ್ಲ, ಓವರ್ ಹೆಡ್ ಇರೋರಿಗೆ ಬೇಕೇ ಬೇಕು. ಎಸ್ಪೆಷಲಿ ಎಲ್ಲ ನಮ್ಗೆ ಸಿಗ್ಬಿಟ್ರೆ ಗಿಡ ಸಿಕ್ಕದಲ್ಲ. ಹೌದು ನೋಡಿ ನೋಡಿ ಹೆಂಗೇನಂದ. ಇದು CN-Tower, ಇದು TR9 ಇದು ನೋಡಿ. ಇವ್ರು ಹೇಳಿದ್ರು ಇವ್ರ ಮಕ್ಕಳ ವ್ಲಾಗ್ ಎಲ್ಲ ನೋಡ್ತಿತ್ತಂತೆ. ಸರ್ ನಿಮ್ಮ ಮಕ್ಳಿಗೆ ಹೇಳ್ಬಿಡಿ ಸರ್. ಯಾರು ಅಂತ? ಸುಪ್ರೀಂ ಪಟೇಲ್ ಮತ್ತೆ ಸಪ್ತಮಿ ಪಟೇಲ್, ಚಂದ್ರೇಗೌಡ ನೋಡಿ ಅವ್ರು ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ತುಂಬ ಖುಷಿ ಆಯಿತು. ಮತ್ತು ಅವ್ರು ಹೇಳಿದ್ರು ಅವ್ರು ನಮ್ಮ ವ್ಲಾಗ್ ಎಲ್ಲ ನೋಡ್ತಿದ್ದಾರೆ ಅಂತ. ಥ್ಯಾಂಕ್ ಯು ಸರ್. ಮತ್ತು ಏನಂತೀರಾ ಸರ್ ಇದ್ರ ಬಗ್ಗೆ, ನಮ್ಮದು ವಿಸಿಟ್ ಬಗ್ಗೆ ಏನಂತೀರಾ ಇದ್ರ ಬಗ್ಗೆ? ಹಸಿರು ಆರ್ಗ್ಯಾನಿಕ್ ಇದು ಫಸ್ಟ್ ಡೇ ತಾನೆ? ಹೌದು, ಫಸ್ಟ್ ವಿಸಿಟ್. ಹೌದು, ಇನ್ನು 2 ದಿವಸ ಇರ್ತೀವಿ ಇಲ್ಲಿ. ಹೌದು, ಇದು ತೋಟ ನೋಡಿದಾಗೆಲ್ಲ ಫ್ಲಾಟ್ ಏರಿಯಾ. ಹೌದು, ಚೆನ್ನಾಗಿದೆ. ಹೌದು, ನಿಜವಾಗ್ಲೂ ಹೌದು. ನೈಸ್. ಇಲ್ಲಿ ನೋಡಿ ನಮ್ಮದು ಹಳೆ ಗ್ಯಾಂಗ್ಗಳು ನೋಡಿ ನಿಂತ್ಬಿಡೋರು ಇಲ್ಲಿ. ಅಭಿಣ್ಣ ಏನ್ರಿ ಬೆಳಿಗಿಂತ ಸಿಗ್ತಾ ಇಲ್ಲ? ಹಾಂ, ನಿಮ್ದು ಫೀಡ್ಬ್ಯಾಕ್ ಇಲ್ಲ ನಮಗೆ. ಇಲ್ಲಿ ಪರ್ಚೇಸ್ ಮಾಡ್ಬಿಡೋಣ ಇವಾಗ ನೋಡ್ಕೊಂಡು ಅಲ್ಲ, ಅದಕ್ಕೆ ನೋಡಿಲಿ ನಮ್ಮ ಚೆಟ್ಟಿಯಾರ್ ಇಲ್ಲಿ ರೆಡಿ ಇದ್ದಾರೆ. ಇಲ್ಲಿ ನೋಡಿ ಇವರು ಅಭಿಯಾನ ರೆಡಿ ಇದ್ದಾರೆ, ರೆಡಿ ಇದ್ದಾರೆ. ಮತ್ತೆ ಅಭಿಯಾನ ಏನು ಅನಿಸ್ತು ನೋಡ್ಬಿಟ್ಟು? ಅಭಿಯಾನ ನಿಮಗೆ ಚೆನ್ನಾಗಿದೆ, ಮೇಂಟೈನ್. ಒಂದು ಗುಡ್ ಶೇಡ್ ಇಲ್ಲ, ಏನಿಲ್ಲ. ಅಲ್ಲ, ನೀವೆಲ್ಲ ಪರ್ಚೇಸ್ ಮಾಡಿ ನಾವು ಶೇರ್ ಹೋಲ್ಡರ್ ಹಾಕ್ತೀವಿ. ಹಾಂ, ಅದು ನೋಡಿ, ಅದು ಬೆಸ್ಟ್ ಆಗುತ್ತೆ. ಇಲ್ಲ, ಲೀಸ್ ಕೊಡ್ತಾರೆ ನೋಡಿ. ನಮ್ಮ ಜೊತೆ ನರೇಶ್ ಅಣ್ಣ ಅವರಿದ್ದಾರೆ. ನರೇಶ್ ಅಣ್ಣ, ತೋಟ ನೋಡಿದ್ರಿ, ಏನನ್ನಿಸ್ತು ನಿಮಗೆ? ಚೆನ್ನಾಗಿದೆ. ಆದರೆ ರೋಬಸ್ಟ್ ಆಗಿರೋದು 12 ವರ್ಷಕ್ಕೆ ತೆಗಿತೀವಿ ಅಂತ ಹೇಳ್ತಾರಲ್ಲ, ಅದು ಬೇಜಾರಾಯ್ತು. ಹೌದು. ಅದ್ರ ಬದಲು ಪರಿಹಾರ ನನ್ನ ಪ್ರಕಾರ, ಇಲ್ಲಿ ವಾತಾವರಣ ನಮಗೆ ಗೊತ್ತಿಲ್ಲ, ನನ್ನ ಪ್ರಕಾರ ಅದು ಕಸಿ ಮತ್ತೆ ಚಿಗುರು ಮಾಡಿದರೆ ಇನ್ನು 50 ವರ್ಷ ಒಳ್ಳೆ ಬ್ಯಾಕ್ ಟು ಬ್ಯಾಕ್ 15 ದಿನ ಬಿಟ್ಟು ಓಪನ್ ಮಾಡೋದು. ಫೆಬ್ರವರಿ 20 ನಂತರ ಮಾಡಬೇಕು. ಅವರು ಏನಾರ ಓಪನ್ ಇದೆ ಅಂತ ಬೇಗ ಹೊಡೆದ್ರು ಅದು ಒಳ್ಳೆ ಸೆಟ್ಟಿಂಗ್ಸ್ ಆಗಲ್ಲ. ವೆರಿ ನೈಸ್, ನಿಜವಾಗ್ಲೂ. ಲಾಸ್ಟ್ ಇಯರ್ ಬಂದಿದ್ಕೋ ಈ ವರ್ಷ ಬಂದಿದ್ಕೋ ಭಾರಿ ಚೆನ್ನಾಗಿತ್ತು. ಮತ್ತು ಚೆನ್ನಾಗಿದೆ, ತೋಟ ಚೆನ್ನಾಗಿದೆ, ಏರಿಯಾ ಚೆನ್ನಾಗಿದೆ. ಅರಬಿಕಾ ಅಂತೂ ಅಲ್ಟಿಮೇಟ್ ಆಗಿದೆ. ಹೌದು ನೋಡಿ, ಅಲ್ಲೆಲ್ಲ ಹೋಗ್ತಾ ಇನ್ನೂ ಚೆನ್ನಾಗಿ ಬರುತ್ತೆ. ಬನ್ನಿ, ಈಗ ಕಾಫಿ ತಿಂತಾ ಇದೀವಿ. ತಗೊಂಡವ್ರು ಈ ಕಡೆ ಬನ್ನಿ. ಇದು ಒಳ್ಳೆ ಶುಗರ್ಲೆಸ್ ಸರ್. ಇದು ನಮ್ಮ ಬ್ಲ್ಯಾಕ್ ಕಾಫಿ ಕೊಡ್ತದೆ ವಿದೌಟ್ ಶುಗರ್. ಹಾಂ, So this is gram setting. Okay. This will be 10 gram, 20 gram, like that grams. You can put up to 150 gram. ಓಕೆ. 150 gram one time if you are pressing, it will come out. ಓಕೆ. And it should be a granule. Powder it won't come. Okay. So anywhere if you are using powder, please don't buy this. It will not work out. It will not go properly. Means the uniform distribution will not be there. So granule means it will be uniform, will be there. So 90% it will be perfect. So this is the gram adjustment, and this is the trigger. You can use it. ನೋಡಿ, ಇದು ಗ್ರಾವಿಟಿಲಿ ವರ್ಕ್ ಆಗ್ತಿರೋದು ಇದು. Gravity there. And you should have this flexible hose. Flexible hose. Only will get damage often. ಫ್ಲೆಕ್ಸಿಬಲ್ ಪ್ಲಾಸ್ಟಿಕ್ ಅಲ್ಲಿ ಇರೋದು. ಇದು ಸ್ಪ್ರಿಂಗ್ ಅಲ್ಲಿ ಎಷ್ಟು ಗ್ರಾಮಿಗೆ ಅಂತ ಇದು ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟ್ ಇಲ್ಲ ಇದಲ್ವಾ? Okay. ಇದು ಅಡ್ಜಸ್ಟ್ ಆಗಿತ್ತು. ಇದು ಹಿಂದೆ ಮುಂದೆ ಮಾಡೋದಷ್ಟೇ. ಸೊ ದೀಸ್ ಗ್ರಾಮ್ಸ್. ಓಕೆ, ಗ್ರಾಮ್ಸ್. ಯು ಹ್ಯಾವ್ ಇಂಡಿಕೇಶನ್ ಹಿಯರ್, ನೋ? ಈಗ ನಮ್ಮ ಹತ್ರ ಇಲ್ಲಿ ಕೇಳಕ್ಕೆ 3 ಜನ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೂಪರ್. ಇಲ್ಲಿ ದಿಸ್ ಇಸ್ ದ ಓನ್ಲಿ ರೋಬಸ್ಟಾ ಪ್ಲಾಂಟೇಶನ್ ಇನ್ ದಿಸ್ ಏರಿಯಾ. ಅಮೇಜಿಂಗ್. ಇಷ್ಟು ಲಾರ್ಜ್ ಏರಿಯಾದಲ್ಲಿ 92 ಹೆಕ್ಟರ್ಸ್ ಇದೆ. ಹಾಂ, ಗುಡ್ ಎಲ್ಲ ಸೆಲೆಕ್ಷನ್. CN-Tower ಹಾಕಿದ್ದಾರೆ, TR9. ಹೌದು. ಬಿಟ್ರೆ ಅರೇಬಿಕಾ ಇಸ್ ಆಲ್ಸೋ ಗುಡ್. ಹೌದು. ಮತ್ತೆ ಶ್ರೀನಿವಾಸ್, ಏನು ಸಮಾಚಾರ, ಹೆಂಗಿತ್ತು? ಇಟ್ ವಾಸ್ ಅಮೇಸಿಂಗ್. ಏನಂದ್ರೆ ಒಂದು ಇದರಲ್ಲಿ ಪ್ಲಾಂಟೇಶನ್ ಏನು ನೋಡಿದೆ ಅಂದರೆ ಮರ ಇಲ್ಲ, ರೋಬಸ್ಟಾ ಇದಲ್ಲೆಲ್ಲ. ಅರೇಬಿಕೂ ಚೆನ್ನಾಗಿದೆ. ಇದು ಏನು ಶೂಟ್ಸ್ ಆಗಲಿ ಅದು ಗ್ರೋತ್ ಆಗಲಿ ಒಳ್ಳೆ ಅಮೇಸಿಂಗ್ ಆಗಿದೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು.
ಸೂಪರ್ ಲಾವಾ ಥ್ಯಾಂಕ್ ಯು. ಮತ್ತು ನಾವು ಲಾವದ ಬಗ್ಗೆ ಏನು ಹೇಳಬೇಕು ಅಂತಂದರೆ ವೆಲ್ ಆರ್ಗನೈಸ್ ಮಾಡಿದ್ದಾರೆ, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಲಾವಾ. ಮತ್ತು ನಮ್ಮ ಗ್ರೂಪ್ ಏನು ಅನಿಸ್ತು ನನಗೆ ನೋಡಿ? Super, amazing people. Very down to earth, very friendly, very nice. ಥ್ಯಾಂಕ್ ಯು. ಏನಂದರೆ ಜಸ್ಟ್ ಇದು ಫಸ್ಟು ವಿಡಿಯೋ ಬರ್ತಾ ಇರೋದು, ಇದಾದಮೇಲೆ ಇನ್ನೂ ಸಖತ್ ವಿಡಿಯೋ ಬರೋಕ್ಕೆ ಇದೆ. ಅದೇ ಗುಡ್ ನ್ಯೂಸ್ಟಿಗೆ ನಿಮಗೆ ಬ್ಲಾಗ್ ಏನು ಮಾಡ್ತೀನಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that they ride.